ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಶುಕ್ರವಾರ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಊರಿಗೆ ಹೋಗೋಣ ಅಂತ ತಿಳ್ಕೊಂಡಿದ್ವಿ ಫ್ರೆಂಡ್ಸ್. ಯಾಕಂದರೆ ನನಗೂ ಡ್ಯೂಟಿಗೆ ರಜಾ ಇತ್ತು. ಮತ್ತು ನಮ್ಮ ಅತ್ತೆಗೆ ಕಣ್ಣು ಆಪ್ರೇಷನ್ ಮಾಡಿಸಿದ್ವಲ್ಲ, ಅದು ಚೆಕಪ್ಪಿಗೆ ಅಂತ ಊರಿಗೆ ಕರ್ಕೊಂಡು ಬಂದಿದ್ವಿ ಬೆಂಗಳೂರಿಗೆ. ಊರಿರೋದು ಬಂದು ಹಾಸನ ಹತ್ರ. ಅದಕ್ಕೆ ಇವಾಗ ಚೆಕಪ್ ಎಲ್ಲ ಮುಗಿಸಿ ಎಲ್ಲ ಮುಗೀತು. ಅವರು ಎಲ್ಲಿದ್ರು ಊರಿಗೆ ಹೋಗಬೇಕು ಅಂತ ಅವರು ಸಂಡೇ ಹೋಗೋ ಪ್ಲ್ಯಾನ್ ಇತ್ತು ಫ್ರೆಂಡ್ಸ್. ಈಗ ನನಗೆ ರಜಾ ಇದ್ದಿದ್ದರಿಂದ ಎಲ್ಲರೂ ಹೋಗೋಣ, ಹಾಗೆ ಅವ್ರನ್ನೂ ಬಿಟ್ಬಿಟ್ಟು ಮತ್ತೆ ಊರಲ್ಲಿ ರೇಷನ್ ಎಲ್ಲ ತರೋಣ ಅಂತೇಳಿ ಹೊರಟಿದ್ದೀವಿ. ಈಗ ಅರೌಂಡ್ ಒಂದು 2 o'clock ಆಗಿದೆ ಫ್ರೈಡೇ. ಶುಕ್ರವಾರ ಮಧ್ಯಾಹ್ನದಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರ್ಬೋದು. ಈಗ ನನ್ನ ಔಟ್ಫಿಟ್ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್. ಚೆನ್ನಾಗಿದೆಯಾ? ಈಗ ನನ್ನ ಮಗನ ಔಟ್ಫಿಟ್ ತೋರಿಸ್ತೀನಿ. ಇಲ್ಲಿ ಮಗನೆ ನೋಡಿ, ಇದು ನನ್ನ ಮಗಂದ ಔಟ್ಫಿಟ್ ಫ್ರೆಂಡ್ಸ್. ಇದು ಅವನೇ ರೆಡಿ ಆಗಿರೋದು. ಮುದ್ದಾಗಿ ರೆಡಿ ಆಗ್ತಾನೆ, ಎಲ್ಲ ಕೆಲಸ ಅವನೇ ಮಾಡ್ಕೊಳ್ತಾನೆ, ಎಲ್ಲ ಮಾಡ್ತಾನೆ. ಮತ್ತು ಇದು ನಾವು ಸಾಸ್ಗೆ ಹೋಗಿದ್ವಲ್ಲ, ಆಗ ಮುಡಿ ಕೊಟ್ಕೊಂಡು ಬಂದಿರೋಂಥದ್ದು. ಈಗ ನಾವು ಬಟ್ಟೆ ಪ್ಯಾಕಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನೇನು ಪ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಹೊಸ ಹೊಸ ಬಟ್ಟೆ ತಗೋ ಫ್ರೆಂಡ್ಸ್. ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಳ್ತಾರೆ ಫ್ರೆಂಡ್ಸ್. ಇದು ನನ್ನ ಮಗಂದೆಲ್ಲ ಬಟ್ಟೆ ತಗೊಳ್ತಾ ಇದ್ದೀನಿ. ನಾನು ಎಲ್ಲದಕ್ಕೂ ಒಂದೇ ತಗೊಳ್ತಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಮನೆ ಹತ್ರನೇ ಇರ್ತಿಲ್ಲ ಅಂತೇಳಿ ಒಂದೇ ಹೋಗಿ ಈ ಥರ ಕವರ್ ಒಳಗಡೆ ಹಾಕಿ ಥರ ರ್ಯಾಪ್ ಮಾಡ್ಕೊಳ್ತೀನಿ. ಅಂದರೆ ಇನ್ನೂ ಲೀಕ್ ಆಗಬಾರ್ದು ಅಂತ ಹೇಳಿ. ಲೀಕ್ ಆದರೂ ಕೂಡ ನೋಡಿ ಫ್ರೆಂಡ್ಸ್, ನಾನು ಚಾರ್ಜರ್ ಮತ್ತೆ ತಗೊಂಡಿದ್ದೀನಿ. ಮತ್ತು ಫ್ರೆಂಡ್ಸ್, ನೀವು ನೋಡ್ಬೋದು, ನಾವು ಈ ಥರ ಎಲ್ಲಿಗಾದರೂ ಹೊರಟಿರ್ಬೇಕಾದ್ರೆ ಏನು ಮಾಡ್ತೀವಿ ಅಂತಂದರೆ ಎಲ್ಲ ನೆನಪಲ್ಲಿ ಇಟ್ಕೊಂಡಿರ್ತೀವಿ. ಇದನ್ನು ತೊಗೊಳ್ಳೋಣ, ಇದು ಈಗ ಮಾಡೋಣ, ಇದು ಅವಾಗ ತೊಗೊಳ್ಳೋಣ, ಮರೀದೇನೆ ಇದು ಮಾಡೋಣ ಅಂತೇಳಿ. ಹಾಗಾದ್ರೂ ನಾವು ಏನೋ ಒಂದು ಮತ್ತೆ ಹೋಗ್ತೀವಿ ಫ್ರೆಂಡ್ಸ್. ಅಷ್ಟು ಇದಿರುತ್ತೆ, ಮರ್ತೋಗ್ಬಿಡ್ತೀವಿ. ಇವಾಗ ನೋಡಿ, ನಾನು ಎಲ್ಲನೂ ನೆನ್ಪು ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಆದ್ರೂ ಕೂಡ ಏನಾದರೂ ಇಟ್ಕೋಬೇಕಂತ ನೋಡ್ತಾ ಇರ್ಬೇಕಾದ್ರೆ ನನಗೆ ಮೊನ್ನೆ ಹುಷಾರಿಲ್ಲ, ಒಂದಲ್ಲ ಒಂದು ಗಡಿಬಿಡಿಲಿ ಮರ್ತೋಗ್ತೀವಿ. ಅಯ್ಯೋ, ಆಮೇಲೆ ಅಂದ್ಕೊಳ್ತೀವಿ, ಅಯ್ಯೋ ಇದು ತೊಗೊಳ್ಳೋಣ ಅಂತೇಳಿ ತೊಗೊಂಡಿಲ್ವಲ್ಲ, ಅದೇ ದಾರಿಗೆ ಹೋದ್ಮೇಲೆ ಅನಿಸುತ್ತೆ. ಅದಕ್ಕೆ ಹಾಗೇನೆ ಒಂದು ಬ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಎಲ್ಲರೂ ಕಲಿಯೋರು ತುಂಬ ಜನ ಇರ್ತಾರೆ, ಇನ್ನು ಕಲಿತಾ ಇರೋರು ಇರ್ತಾರೆ. ಅವ್ರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಈ ಬ್ಲಾಗ್ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ನಾನು ಇದನ್ನು ತೊಗೊಂಡಿದ್ದೀನಿ. ಮತ್ತು ಬಟ್ಟೆ ಕೂಡ ಎಲ್ಲ ಪ್ಯಾಕ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ನಮ್ಮ ಹಸ್ಬೆಂಡು ಮತ್ತು ನಂದು, ನಮ್ಮ ಮಗಂದಿದೆ. ಹೋಗ್ತಾ ಇರೋದು ಒಂದು 2 days ಲೀವ್ ಇದೆ ಅಂತೇಳಿ ಕೆಲಸ ಮುಗಿಸ್ಕೊಂಡು ಬೇಗ ಬಂದು ಹೋಗ್ತಾ ಇರೋಂಥದ್ದು ಫ್ರೆಂಡ್ಸ್. ಯಾಕಂದರೆ ನಾಳೆ ರಜೆ ಇದೆ. ನಾನು ಇಷ್ಟು ಕ್ಯಾರಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಊರಿಗೆ 2 days ಊರಿಗೆ ಹೋಗ್ತಾ ಇರೋದು ಅಂತೇಳಿ. ಈಗ ಊರಿಗೆ ಹೊರಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಈಗ ನಮ್ಮ ಮನೆಯವರು ಕೂಡ ಲಗೇಜ್ ಎಲ್ಲ ಇಟ್ಬಿಟ್ಟು ಬಂದು ಡೋರ್ ಲಾಕ್ ಮಾಡ್ತಿದ್ದಾರೆ, ನೋಡ್ಬೋದು. ನಾವು ಹೊರಟಿದ್ದೆ ಸುಮಾರು ಒಂದು 5 ಗಂಟೆ ಆಯಿತು. ನಮ್ಮ ಅತ್ತೆ, ನಾನು, ನಮ್ಮ ಹುಡುಗ ಮತ್ತು ನಮ್ಮ ಮಗ ಎಲ್ಲರೂ ಹೊರಟಿದ್ದು ಫ್ರೆಂಡ್ಸ್. ಇದಂತೂ ತುಂಬ ಜಾಮ್ ಆಗಿತ್ತು ಫ್ರೆಂಡ್ಸ್. ಆ ಕಡೆಯಿಂದ ಬರೋ ಗಾಡಿಗಳು ಅಷ್ಟೇ, ಈ ಕಡೆಯಿಂದ ಹೋಗೋ ಗಾಡಿಗಳು ಅಷ್ಟೇ, ತುಂಬ ಜಾಮ್ ಆಗಿತ್ತು. ಅದಾದಮೇಲೆ ನೆಕ್ಸ್ಟ್ ನಾವು ನೆಲಮಂಗಲ ರೀಚ್ ಆಗೋಷ್ಟೊತ್ತಿಗೆ ಒಂದು 10 ಗಂಟೆ ಆಗಿಬಿಡುತ್ತೆ ಅಲ್ಲಿ. ಈಗ ನಾನು ಊರಲ್ಲಿ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ನೋಡ್ಬೋದು ನೀವು. 8:30 ಆಗಿದೆ. ಇವಾಗ ಎದ್ದಿದ್ದು ಲೇಟ್ ಆಯಿತು ಫ್ರೆಂಡ್ಸ್. ಈಗ ಅಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮಲಗಿರೋದನ್ನ ಬ್ರಷ್ ಶೀಟ್ ಎಲ್ಲನೂ ಮಡಚಿ ಎತ್ತಿಡೋಣ ಅಂತೇಳಿ ಎತ್ತಿಡ್ತಾ ಇದ್ದೀನಿ. ನನ್ನ ಮಗ ನಾನು ಎದ್ದೋಳಲ್ಲ ಅಂತೇಳಿ ಕೂತಿದ್ದ. ನೋಡಿ ಫ್ರೆಂಡ್ಸ್, ತಿಂಡಿ ಕೊಡಿಸಿ ಬೆಳಗ್ಗೆ ಅಂತ ಈ ಥರ ಮಾಡ್ತಾ ಇರೋದು ನೋಡ್ಬೋದು ನೀವು. ಇವಾಗ ಟೀ ಇಡೋಣ ಅಂತೇಳಿ ಹಾಲು ತರಿಸಿದ್ವಿ. ಇಲ್ಲಿ ನಾವು ಪಕ್ಕದ ಮನೇಲಿ ತೊಗೊಳ್ತೀವಿ ಫ್ರೆಂಡ್ಸ್. ನಾವು ಎದ್ದಿದ್ದು ಲೇಟ್ ಆಗಿದ್ದರಿಂದ ಹಾಲು ಸಿಗಲಿಲ್ಲ, ಅದಕ್ಕೆ ಪ್ಯಾಕೆಟ್ ಹಾಲು ತರಿಸಿದ್ದಾಯಿತು. ನೋಡಿ ಫ್ರೆಂಡ್ಸ್, ಇವತ್ತಿನ ಬರ್ಡೇ ಇದೆ. 17 ಕಂಪ್ಲೀಟ್ ಆಗಿ 18 ಬಿದ್ದಿದೆ. ಸಿಂಪಲ್ ಆಗಿ ಬೆಳಗ್ಗೆ ಬಿಸ್ಕೆಟ್ ಇರೋದು. ಅದಕ್ಕೆ ಹ್ಯಾಪಿ ಬರ್ಡೇ ತರುಣ. ಫ್ರೆಂಡ್ಸ್, ನಾನು ಇವತ್ತು ಊರಲ್ಲಿ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೀ ಇಡೋಣ ಅಂತ ಬಂದಿದ್ದೀನಿ. ನೋಡಿ ನೀವು, ನಾವು ಊರಿಗೆ ಹೋಗ್ಬೇಕಾದ್ರೆ ಇದೆಲ್ಲ ಗ್ಯಾಸ್ ಮೇಲೆ ಮುಚ್ಚೋಗಿದ್ದು ಅಂತ ಹೇಳಿ. ಯಾಕಂದರೆ ಇದು ತುಂಬ ಹಳೆ ಮನೆ ಅಲ್ವಾ ಫ್ರೆಂಡ್ಸ್. ಈ ಥರ ಬಟ್ಟೆ ಮುಚ್ಚಿ ಹೋಗಿರಲಿಲ್ಲ ಅಂತಂದರೆ ಇದೆಲ್ಲ ಇನ್ನೂ ಗಲೀಜಾಗುತ್ತೆ ಅಂತೇಳಿ ಬಟ್ಟೆ ಮುಚ್ಚಿಟ್ಬಿಟ್ಟು ಹೋಗಿದ್ವಿ. ಇಲ್ಲಿ ನೋಡಿ ನೀವು, ಮಣ್ಣು ಹೇಗಿದೆ, ಇಲ್ಲೆಲ್ಲ ಇದೆ. ಇವಾಗ ಇದನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಬಟ್ಟೆ ತಗೊಂಡು ಕ್ಲೀನ್ ಮಾಡ್ಕೊ. ಹಾಲು ಕಾಯಕ್ಕಿರೋಣ 1 ಲೀಟರ್ ಹಾಲು ತಂದಿದ್ದೀವಿ.
ಕಾಯಿಸಿದ ಮೇಲೆ ಸ್ವಲ್ಪ ಟೀ ಮಾಡ್ಕೊಳ್ತೀನಿ ಹಾಲಲ್ಲೇ ತೆಗೆದು. ನಾವು ಮಾಡೋ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋಗಳಿಂದ ಇನ್ನೊಬ್ರಿಗೆ ಏನಾದರೂ ಉಪಯೋಗ ಆಗ್ಬೋದು. ಇನ್ನೂ ಹೊಸಬ್ರು ವಿಡಿಯೋಗ್ಲಿ ನೋಡ್ತಾ ಇರೋರಿಗೆ, ಇನ್ನು ಹೊಸಬ್ರು ಬರ್ತಾ ಇರ್ತಾರೆ ಫ್ರೆಂಡ್ಸ್, ಅವ್ರಿಗೇನು ಗೊತ್ತಿಲ್ದಿರೋರು ಇರ್ಬೋದು. ಈಗ ನಾನು ಎಲ್ರಿಗೂ ಗೊತ್ತಿದೆ ಅಂತ ನಾನು ಹೇಳ್ತಾ ಇಲ್ಲ, ಅಕಸ್ಮಾತ್ ಯಾರಿಗೆ ಗೊತ್ತಿಲ್ಲ ಅವರು ನೋಡಿ ಕಲಿತಾರೆ. ನಾನು ಕಲಿಯೋರು ಇನ್ನೂ ಸ್ವಲ್ಪ ಕಲಿತಾರೆ. ಈಗ ನಾವು ಕೂಡ ಮತ್ತೊಬ್ರು ವಿಡಿಯೋಗಳು ನೋಡೇ ನಾವು ಕಲಿತಾ ಇರೋದು ಫ್ರೆಂಡ್ಸ್. ಹಾಗಾಗಿ ಈ ವಿಡಿಯೋ ಮೂಲಕ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮದು ಸೇಮ್ ಐ ಡಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ಇದೆ, ನೀವು ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಯಾರಿಗಾದ್ರೂ ಗೊತ್ತಿರೋ ಅವರು ಕೂಡ ಶೇರ್ ಮಾಡಿ ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಒಬ್ಬರು ಏನಾದರೂ ಒಂದು ಮಾಡ್ತಾ ಇದ್ದಾರೆ ಅಂತಂದರೆ ಸಪೋರ್ಟ್ ಮಾಡೋಣ ಫ್ರೆಂಡ್ಸ್. ನಾನಂತೂ ಸಪೋರ್ಟ್ ಮಾಡ್ತೀನಿ. ಹಾಗೆಯೇ ಒಬ್ಬರು ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ನನ್ನ ಅನಿಸಿಕೆ ಇದು. ಒಬ್ಬರು ಮಾಡ್ತಾ ಇದ್ದಾರೆ, ಅದನ್ನ ಏನಾದರೂ ಒಂದು ಚಿಕ್ಕ ಪುಟ್ಟ ಕೆಲಸನೇ ಆಗಿರ್ಬೋದು, ಇನ್ನೊಂದೇ ಆಗಿರ್ಬೋದು, ಅದನ್ನ ಅವ್ರು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನಾವು ಸಪೋರ್ಟ್ ಮಾಡೋಣ. ಸಪೋರ್ಟ್ ಮಾಡೋದ್ರಿಂದ ನಾವು ಏನು ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಫ್ರೆಂಡ್ಸ್. ಯಾಕಂತಂದ್ರೆ ಅವರು ಅದರಲ್ಲಿ ತುಂಬ ಕಷ್ಟಪಟ್ಕೊಂಡು ಮಾಡ್ತಾ ಇರ್ತಾರೆ. ಅಥವಾ ಅವರು ಆ ವಿಡಿಯೋ ಮಾಡೋದಾಗಿರ್ಬೋದು, ಇನ್ನೊಂದು ಮಾಡೋದಾಗಿರ್ಬೋದು, ಮತ್ತೊಂದು ಮಗದೊಂದು ಕೆಲಸ ಮಾಡೋದಾಗಿರ್ಬೋದು, ಅವ್ರ ಕಷ್ಟ ಪರಿಶ್ರಮ ಅವ್ರಿಗೆ ಗೊತ್ತಿರುತ್ತೆ. ಅದರಿಂದ ನಾವು ಕಳ್ಕೊಳ್ಳೋ ಅಂಥದ್ದು ಏನಿಲ್ಲ. ಇದು ನನ್ನ ಅಭಿಪ್ರಾಯ. ನೀವು ಇದನ್ನ ಮಾಡಲೇಬೇಕು ಅಂತಿಲ್ಲ ಫ್ರೆಂಡ್ಸ್. ನಾನು ಹೇಳಿದ್ದು ಕರೆಕ್ಟು ಅಂತ ಅನಿಸಿದ್ರೆ ನೀವು ಕೂಡ, ಯಾರಿಗೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಮತ್ತು ಬೇರೆ ಕೆಲಸ ಅಕ್ಕಪಕ್ಕದಲ್ಲೇ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡೋರಿಗಾದರೂ ಅಷ್ಟೇ ಫ್ರೆಂಡ್ಸ್, ನೀವು ಸಪೋರ್ಟ್ ಮಾಡ್ಬೋದು. ನೀನು ಅದನ್ನ ಮಾಡ್ತಾ ಇದೀಯಾ, ಮಾಡು, ಸರಿ, ನಾವು ಸಪೋರ್ಟಿವ್ ಆಗಿರ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಜೋಶ್ ಬರುತ್ತೆ. ನಾವು ಮಾಡೋಣ, ಇವ್ರು ಈ ಥರ ಹೇಳ್ತಿದ್ದಾರೆ, ನಾವು ಮಾಡೋದ್ರಿಂದ ಅವ್ರಿಗೂ ಕೂಡ ಅನುಕೂಲ ಆಗಬೇಕು. ಅವರು ನೋಡಿ ಮೊದಲು ನಾವು ಕಲಿಯೋಣ ಅಂತ ಕಲಿಯೋದು ನಮಗೆ ಬರುತ್ತೆ ಫ್ರೆಂಡ್ಸ್. ಈಗ ನಾನು ಎಕ್ಸಾಂಪಲ್, ಈಗ ನಾನು ಹೊಸ ಯೂಟ್ಯೂಬರ್ ಆಗಿರ್ಬೋದು, ನನಗೂ ಗೊತ್ತಿರಲಿಲ್ಲ, ನಾನು ಇದೆಲ್ಲ ಮಾಡ್ತೀನಿ, ಯೂಟ್ಯೂಬ್ಸ್ ಎಲ್ಲ ಮಾಡ್ತೀನಿ, ಈ ಥರ ಇದು ಮಾಡ್ತೀನಿ ಅಂತೆಲ್ಲ ಹೇಳಿ ನನಗೂ ಏನೇನೂ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಈಗೀಗ ರೀಸೆಂಟಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡೋಣ ಅಂತ ಮುಂಚೆಯಿಂದ ನಾನು ಆಸೆ ಇತ್ತು. ಬಟ್ ಅದಕ್ಕೆ ಇನ್ನೂ ಟೈಮ್ ಬಂದಿರಲಿಲ್ಲ ಅನ್ಸುತ್ತೆ. ಎಲ್ಲದಕ್ಕೂ ಒಂದೊಂದು ಟೈಮು ಅಂತ ಇರುತ್ತೆ ಅಂತ ಹೇಳ್ತಾರೆ, ಅದು ಕರೆಕ್ಟು ಫ್ರೆಂಡ್ಸ್. ನಾವು ಏನೇ ಒಂದು ಕೆಲಸ ಮಾಡೋದಾಗಿರಲಿ, ಅದನ್ನು ನಾನು ಹೇಳೋದು ಯೂಟ್ಯೂಬ್ ಮಾಡೋರಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಟೈಮ್ ಕೊಡಿ, ಮತ್ತು ಅದಕ್ಕೆ ತಾಳ್ಮೆ ಇರಬೇಕು. ಮೊದಲು ಟೈಮು, ತಾಳ್ಮೆ, ಇದು ಎರಡನ್ನೂ ಕೊಟ್ಟು ನೋಡಿ ಫ್ರೆಂಡ್ಸ್, ನೀವು ಒಂದಲ್ಲ ಒಂದಿನ ನಿಮ್ಮ ಗುರಿ ತಲುಪ್ತೀರಾ. ಹೇಳ್ತಾರಲ್ಲ, ಸಮಯ ಮತ್ತು ಸಂಯಮ ಎರಡೂ ಇರಬೇಕು ಅಂತ ಹೇಳ್ತಾರಲ್ಲ, ಅದನ್ನು ಇಟ್ಕೊಳ್ಳಿ ಫ್ರೆಂಡ್ಸ್. ಯಾಕಂತಂದರೆ ಒಂದೊಂದು ವಿಡಿಯೋ ಮಾಡೋದಕ್ಕೂ ತುಂಬ ಕಷ್ಟಪಟ್ಟು ನಾವು ವಿಡಿಯೋಗಳನ್ನ ಮಾಡ್ತಿರ್ತೀವಿ. ಅದಕ್ಕೆ ನಮಗೆ ಒಂದಲ್ಲ ಒಂದಿನ ಪ್ರತಿಫಲ ಸಿಗುತ್ತೆ ಅಂತ ನಂಬಿಕೆ ಮೇಲೆ ಇರ್ತೀವಿ. ಅದು ಸಿಕ್ಕಿದ್ರೆ ಎಲ್ರಿಗೂ ಒಳ್ಳೇದಲ್ವಾ ಫ್ರೆಂಡ್ಸ್. ಯಾರ್ಯಾರು ಕಷ್ಟಪಡ್ತಿದ್ದೀರಾ ಅವರಿಗೆಲ್ಲ, ಮತ್ತು ಯಾರ್ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡೋದ್ರಿಂದ ನಾವು ಕಲ್ಕೊಳ್ಳೋ ಅಂಥದ್ದು ಏನಿಲ್ಲ. ಅದಕ್ಕೆ ಈ ವಿಡಿಯೋ ಮೂಲಕ ಹೇಳೋಣ ಅಂತ ಅನ್ನಿಸ್ತು. ನಿಮಗೂ ನಾವು ಮಾಡೋ ವಿಡಿಯೋಗಳೆಲ್ಲ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮದಲ್ಲೂ ಸೇಮ್ ಐ ಡಿ ಇದೆ, ಹೋಗಿ ಫಾಲೋ ಮಾಡಿ. ಮತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ನಾನು ಯಾರ್ಯಾರು ಬಿಗಿನರ್ಸ್ ಇದ್ದಾರೋ ಅವರು ಕೂಡ ಅಷ್ಟೇ, ಒಂದಲ್ಲ ಒಂದು ಕಲಿತಾ ಇದ್ರೇ ಮಾಡೋದಕ್ಕೆ ಸಾಧ್ಯ ಫ್ರೆಂಡ್ಸ್. ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ನಾವೀಗ ಪಬ್ಲಿಕಲ್ಲಿ ಇದ್ದೀವಿ ಅಂತ ಹೆದ್ರುಕೊಳ್ಳೋದು ಮತ್ತು ಇನ್ನೊಂದು ಮಾಡೋದು ನಾವು ಮಾಡ್ಕೋಬಾರ್ದು. ನಾವು ಮಾಡಬೇಕು ಫ್ರೆಂಡ್ಸ್. ಪಬ್ಲಿಕಲ್ಲಿ ಇದು ಮಾತ್ರಕ್ಕೆ ಅದು ತಪ್ಪು, ಅದು ಸರಿ ಅಂತ ಕೆಲವ್ರು ಹೇಳ್ತಾರೆ. ಪಬ್ಲಿಕ್ ಡೇಂಜರು, ಸರಿ ಇರಲ್ಲ. ಅದೇ ನಮ್ಮ ಲಿಮಿಟ್ಸಲ್ಲಿ ನಾವು ಇದ್ರೆ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಇದು ನನ್ನ ಅಭಿಪ್ರಾಯ. ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ನೀವು ಯಾವ್ಯಾವ ಊರಿಂದ ನಮ್ಮ ವೀಡಿಯೋಗಳನ್ನ ನೋಡ್ತಿದ್ದೀರಾ, ಯಾವ್ಯಾವ ಕಂಟ್ರಿಯಿಂದ ನೋಡ್ತಿದ್ದಾರೆ, ಯಾರಿಗೆ ರೀಚ್ ಆಗ್ತೀನಿ ನಮ್ಮ ವೀಡಿಯೋಗಳು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಖಂಡಿತ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು. ನೋಡ್ಬೋದು ನೀವು, ಹಾಲು ಕೂಡ ಕಾಯ್ತಾ ಇದೆ. ಇದಾದ್ಮೇಲೆ ನಾನು ಟೀ ಮಾಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ಈಗ ಒಂದು ಕಡೆ ಟೀ ಇಟ್ಕೊಳ್ತೀನಿ. ನಾನು ಈ ಪಾತ್ರೆಯಲ್ಲಿ ಟೀ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ಬಿಟ್ಟು ಶುಂಠಿ ತಗೊಂಡಿದ್ದೀನಿ. ಒಂದು ತಿಂಗಳು ಆಯಿತು ಅಂದ್ಕೊಳ್ತೀನಿ. ಒಂದು ತಿಂಗಳಿಲ್ಲ, ಒಂದು 25 ಡೇಸ್ ಆಗಿರ್ಬೋದು. ಮನೆಯೆಲ್ಲ ನಾವು ಬೀಗ ಹಾಕ್ಕೊಂಡು ಹೋಗಿದ್ರಿಂದ ನಮ್ಮ ಅತ್ತೆನೂ ಕೂಡ ಬಂದಿದ್ರಲ್ಲ ಜೊತೆಗೆ. ಇದು ಮಣ್ಣಿನ ಗೋಡೆ ಮನೆ ಆಗಿರೋದ್ರಿಂದ ಫ್ರೆಂಡ್ಸ್ ಎಲ್ಲ ಮಣ್ಣು ಧೂಳೆಲ್ಲ ತುಂಬಿಕೊಂಡಿದೆ. ಟೀ ಕುಡ್ಕೊಂಡು ನೆಕ್ಸ್ಟು ಟಿಫನ್ ಮಾಡಿಬಿಟ್ಟು, ಟಿಫನ್ಗೆ ಏನಾದರೂ ಮಾಡಬೇಕು ಫ್ರೆಂಡ್ಸ್. ಏನು ವೆಜಿಟೇಬಲ್ಸ್ ಏನೂ ಇಲ್ಲ, ತೊಗೊಂಡು ಬಂದು ಏನಾದರೂ ಮಾಡಬೇಕು. ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು.
ಯಾಕಂತಂದರೆ ಇದು ತುಂಬ ಧೂಳು ಬಿದ್ದಿರುತ್ತೆ ಫ್ರೆಂಡ್ಸ್. ಡೋರ್ ಲಾಕ್ ಮಾಡಿರೋದ್ರಿಂದ ಯಾರು ಇರಲ್ಲ ಅಲ್ಲ. ಮತ್ತು ನಮ್ಮದು ಬೆಕ್ಕು ಇದೆ ಫ್ರೆಂಡ್ಸ್, ಇಲ್ಲ ಅದು ಕೂಡ ಸ್ವಲ್ಪ ಎಲ್ಲ ಮಿಸ್ಸಿ ಮಾಡಿದೆ. ಅದರಿಂದ ಫಸ್ಟ್ ಟೀ ಕುಡ್ಕೊಂಡು, ಟೀ ಆದಮೇಲೆ ಟೀ ಕುಡಿದ್ಬಿಟ್ಟು ನೆಕ್ಸ್ಟು ಟಿಫನ್ ಮಾಡಿಕೊಂಡು ಆಮೇಲೆ ಎಲ್ಲ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಕೂಡ ಇಲ್ಲಿ ಇವತ್ತು ನೀರು ಬೀಳಲ್ಲ ಫ್ರೆಂಡ್ಸ್, ಯಾಕಂದರೆ ಒಂದು 2 days 3 days ಒನ್ಸ್ ನೀರು ಬಿಡ್ತಾರೆ. ಇವತ್ತು ನಾವು ನಿನ್ನೆ ನೀರು ಬಿಟ್ಟಿದ್ರು ಅಂತ ಇವಾಗ ಬರಬೇಕು. ಇವತ್ತು ನೀರಿಲ್ಲ, ನಾವು ಇವತ್ತು ಬಂದಿದ್ದಲ್ವ, ನೈಟ್ ಬಂದಿದ್ದಲ್ವ, ನೀರು ಹಿಡಿಯೋದಕ್ಕಾಗಿಲ್ಲ. ಹಾಗೆ ಇಲ್ಲಿ ಬೇರೆಯವ್ರದ್ದು ಯಾರ್ಯಾರು ತೋಟ ಇದೆ ಅಂತೇಳಿ ಅಲ್ಲಿಗೆ ಹೋಗಿ ನೀರು ತಂದು ಕೊಡ್ತಾ ಇದ್ದಾರೆ. ನಾಳೆ ಬಿಡ್ತಾರೆ ನೀರು, 2 days ಒಂದ್ಸಲ ಬಿಡ್ತಾರೆ ಫ್ರೆಂಡ್ಸ್. ಇನ್ನು ನಾಳೆ ಬಿಟ್ಟಾಗೆಲ್ಲ ನೀರೆಲ್ಲ ಹಿಡಿದು ತುಂಬ್ಕೋಬೇಕು, ಮತ್ತು ಬಟ್ಟೆ ವಾಶ್ ಎಲ್ಲ ಇದೆ ಅದೆಲ್ಲ ಮಾಡ್ಕೋಬೇಕು ನಾಳೆ. ಇವತ್ತು ಸ್ವಲ್ಪ ಇದೆಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀವಿ. ಮನೆ ಕ್ಲೀನ್ ಮಾಡಿಬಿಟ್ಟೆನ ಸಾಯಂಕಾಲಕ್ಕೆ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಇವತ್ತು ನಮ್ಮ ಹುಡುಗ ತರುಣನ ಬರ್ತಡೇ ಇದೆ. ವಿಡಿಯೋದಲ್ಲಿ ಬರ್ತಿರೋದನ್ನ ನಿಮ್ಗೆ ಗೊತ್ತಿರ್ಬೋದು. 17 years ಕಂಪ್ಲೀಟಾಗಿ 18 years ಬಿದ್ದಿದೆ. ಹಂಗೆಲ್ಲರೂ ವಿಶ್ ಮಾಡಿ ಫ್ರೆಂಡ್ಸ್, ಅವ್ರಿಗೂ ಒಳ್ಳೇದಾಗಲಿ. ಹ್ಯಾಪಿ ಬರ್ಡೇ ತರುಣ ಒನ್ಸ್ ಅಗೇನ್. ಒಂದು ಕೇಕ್ ಕಟಿಂಗ್ ಏನು ಮಾಡಿಲ್ಲ ಫ್ರೆಂಡ್ಸ್. ಸಾಯಂಕಾಲ ಇಲ್ಲೇ ಕೇಕ್ ತಂದು ಕಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸಾಯಂಕಾಲ ಮಾಡಬೇಕು, ನೋಡೋಣ. ಅವಾಗ ಕೂಡ ಒಂದು ಚಿಕ್ಕ ಬ್ಲಾಗ್ ಮಾಡ್ತೀನಿ. ಆಯಿತು, ಸೈಡ್ಗೆ ಇಟ್ಕೊಳ್ಳೋಣ. ಆಯಿತು ಇಲ್ಲಿ ಹೊರದಲ್ಲಿ ಟೀ ಕುಡಿದ್ರೆ ಕುಡ್ದಂಗೆ ಆಗಲ್ಲ ಅಲ್ವಾ? ಹಾಲೆ 10 ಕಾಲ ಆಯ್ತು. ನಾವು ತಿಂಡಿ ಮಾಡೋಷ್ಟ್ರಲ್ಲಿ ಹೊಟ್ಟೆ ಇಲ್ವಾ? ಆದ್ರೂ ಹಳ್ಳಿ ಕಡೆ ಇರಂಗ್ ಬೆಂಗಳೂರಲ್ಲಿ ಇರಕ್ಕಾಗಲ್ಲ. ಇಲ್ಲೇ ಅದಕ್ಕೆ ಮತ್ತೆ ನಾನು ಹೇಳೋದು, ನೆಮ್ಮದಿ ಹಳ್ಳಿ ಕಡೆ. ಅಲ್ಲಿ ಬೆಂಗಳೂರಲ್ಲಿ ಅಷ್ಟು ದುಡಿದ್ರು ನೆಮ್ಮದಿ ಸಿಗಲ್ಲ. ಇರೋ ವಾತಾವರಣ ಅಲ್ಲಿ ಬೆಂಗಳೂರಲ್ಲಿ ಇಲ್ಲೇನು ನಿಮಗೆ ಎತ್ ಕೆಲ್ಸಕ್ಕೆ ಹೋಗ್ತೀರಾ, ಅಲ್ಲಿಂದ ಬರ್ತೀರಾ ಕಾಣಕ್ಕಿಲ್ಲ, ಕುಂತದವ್ರಿಗೆ ಇರಕ್ಕಾಗಲ್ಲ. ಇಲ್ಲ, ನಂಗೆ ಚಿಕ್ಕದ್ರಿಂದ ನಂಗೆ ಹಳ್ಳಿಲಿ ಇರಕ್ಕೆ ಇಷ್ಟ. ಬೆಂಗಳೂರು ಏನೋ ಅಷ್ಟೇ ಕಷ್ಟ. ನೀವು ಎಷ್ಟು ಗುರು ಅನಿಸ್ತದೆ. ಈಗ ಅಲ್ಲಿಗೆ ಹೋಗಿ ತಿರ್ಗಾ ಅದೇ ಪ್ರಶ್ನೆ. ಹಂಗೆ ಕೆಲ್ಸ ಹೋಗು, ಸ್ಕೂಲ್, ಹಳ್ಳಿನೇ ಬೆಸ್ಟ್. ಹಾಲು ಕರ್ದವ್ರೆ, ಹಾಲು ಹಾಕ್ಯಾರ, ದನ ಚಿಕ್ಕೈತಿ, ಕಸ ಗುಡ್ಸಾಕಿ, ಹಾಲು ಕರ್ದು ಹಾಲು ಹಾಕಿ ಹೊಲ ಪಲ ಕುಯ್ಯಕ ತಿಂಡಿ ಮಾಡ್ಕೊಂಡು ಹೋಯ್ತು. ನಾವು ಟೀ ಕುಡ್ದಿದ್ದ ಹಾಗೆ ಮಾತಾಡ್ಕೊಂಡು ಕೂತಿದ್ವಿ. ಅಷ್ಟೊತ್ತಿಗೆ ಇವರು ಕೂಡ ನೀರು ತಗೊಂಡು ಬಂದರು. ಇವರು ನಮ್ಮ ಮನೆಯಿಂದ ಸ್ವಲ್ಪ ದೂರ ಹೋಗಬೇಕು ಫ್ರೆಂಡ್ಸ್. ಅವ್ರ ಮುಂದೆ ಅಲ್ಲೋಗಿ, ಅದು ಟೈಮಿಂಗ್ಸ್ ಪ್ರಕಾರ ನೀರಲ್ಲೂ ಕೂಡ ಬಾವಿಯಲ್ಲಿ ತಂದರು. ಅಷ್ಟೊತ್ತಿಗೆ ನಮ್ಮ ಹುಡುಗಿ ಕೂಡ ಕಸ ಗುಡಿಸೋಣ ಅಂತೇಳಿ ಗುಡಿಸ್ತಾ ಇದ್ಲು. ಈಗ ಅವರು ಟೀ ಕುಡ್ದಿರಲಿಲ್ಲ ಫ್ರೆಂಡ್ಸ್, ಅದಕ್ಕೆ ಅವರಿಗೆ ಟೀ ಮಾಡ್ಕೊಳ್ಳೋಣ ಅಂತ ಮತ್ತೆ ಬಿಸಿ ಮಾಡಿ ಟೀ ಕೊಟ್ವಿ, ಕುಡಿದ್ರು. ಈಗ ನಾನು ಟಿಫನಿಗೆ ಚಿತ್ರಾನ್ನ ಮಾಡೋಣ ಅಂತೇಳಿ ಅನ್ನಕ್ಕೆ ಇಟ್ಕೊಳ್ತಾ ಇದ್ದೀನಿ. ಮತ್ತು ಏನು ವೆಜಿಟೇಬಲ್ ಇಲ್ಲದೆ ಇದ್ದಿದ್ದರಿಂದ ಚಿತ್ರಾನ್ನ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ರೈಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮುಂಚೆನೇ. ಮತ್ತು ಚಿತ್ರಾನ್ನಕ್ಕೆ ಏನೇನು ಬೇಕು ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಈಗ ನೀವು, ನಾನಿಲ್ಲಿ ಹುಣಸೆಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಈಗ ಅನ್ನನೂ ಕೂಡ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ. ಈಗ ಚಿತ್ರಾನ್ನನೂ ಕೂಡ ಗೊಜ್ಜು ಕೂಡ ರೆಡಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ನೀವು ಒಂದೇ ಥರ ಚಿತ್ರಾನ್ನ ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಬೇಗ ಏನೋ ಸಿಗೋದಿಲ್ಲ, ಮತ್ತು ಅಂಗಡಿಗಳಲ್ಲೂ ಹೋಗ್ತದೆ ಅಂತ ಹೇಳಿ ಗೊಜ್ಜು ಕೂಡ ಆಲ್ಮೋಸ್ಟ್ ಆಗ್ತಾ ಬಂತು. ಅಷ್ಟೊತ್ತಿಗೆ ತೆಂಗಿನಕಾಯಿ ತುರ್ಕೊಳ್ಳೋಣ ಅಂತೇಳಿ ತೆಂಗಿನಕಾಯಿನೂ ನಾನು ತುರಿದಿಟ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ತುರಿದಿಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಇಲ್ಲಿ ತೆಂಗಿನಕಾಯಿ ಕಡಿಮೆ ಜಾಸ್ತಿ ಮಾಡ್ಕೋಬೋದು. ಇಷ್ಟಿದ್ದಾದಮೇಲೆ ಹುಣಸೆಹಣ್ಣು ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ಉಪ್ಪು ಹಾಕ್ಬಿಟ್ಟು ಮತ್ತು ನಾನು ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಗೊಜ್ಜು ಕೂಡ ರೆಡಿ ಆಯಿತು. ಈಗ ಅನ್ನನೂ ಕೂಡ ನೋಡಿ ಎಷ್ಟು ಉದ್ರ ಆಗಿದೆ. ಈಗ ಲಾಸ್ಟಲ್ಲಿ ಗೊಜ್ಜು ಮತ್ತು ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಫೈನಲಿ ಈ ಥರ ಬಂದಿದೆ. ಹಾಗೆ ಎಲ್ಲರೂ ಊಟ ಮಾಡೋಣ ಅಂತ ಇವತ್ತು ಬಾಳೆದೆಲೆಯಲ್ಲಿ ಊಟ ಮಾಡ್ತಾಯಿದ್ದೀವಿ. ತೋಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ನೀವು ನೋಡ್ಬೋದು ಆಗಿನ ಕಾಲದ ಬೀಗ ಇದು. ಇಲ್ಲಿ ಪರಂಗಿ ಹಣ್ಣು ಮರ ಇದೆ, ಸೀಬೆಹಣ್ಣು ಮರ ಇದೆ, ಅಂದರೆ ಗೋವಾ ಫ್ರೂಟು, ಮತ್ತು ರಾಮಫಲ ಇದೆ, ಫ್ಲವರ್ಸ್ ಇದೆ. 2 ಹಣ್ಣು ಬಿಟ್ಟಿರೋದೇ ಹೆಚ್ಚು ಫ್ರೆಂಡ್ಸ್, ರಾಮಫಲ. ಮತ್ತು ಹಿಂದೆಗಡೆ ಬಂದು ಸೀತಾಫಲ ಇದೆ ನೋಡಿ, ಇದೆ ನಮ್ಮ ಮನೆ ಹೊರಗಡೆಯಿಂದ. ಇದು ಫ್ರೆಂಡ್ಸ್ ಮುಂಚೆನೂ ಹಂಚಿತ್ತು, ಆಮೇಲೆ ಮಳೆ ಬಂದರೆ ಸೋರುತ್ತೆ ಅಂತೇಳಿ ಸೀಟ್ ಹಾಕ್ಸ್ಕೊಂಡಿದ್ದೀವಿ. ಇದು ನಮ್ಮ ಮನೆ ಮುಂದೆ ಇರೋ ಕಟ್ಟೆ. ನೀರು ನೋಡಿ ಎಷ್ಟು ತುಂಬೋಗಿದೆ. ಈಗ ನಮ್ಮ ತೋಟದ ಹತ್ರ ಹೊರಟಿದ್ದೀವಿ. ನಮ್ಮ ತೋಟದಲ್ಲಿ ಫ್ರೆಂಡ್ಸ್ ಇಲ್ಲಾಂದ್ರೆ ಒಂದು 10-15 ತೆಂಗಿನ ಮರ ಇರ್ಬೋದು. ಅದಕ್ಕೆ ಕಾಯಿ ತರೋಣ ಅಂತ ಹೊರಟಿದ್ದೀವಿ. ಕಡೆ ಇರೋರಿಗೆ ಗೊತ್ತಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಇದೆ ಎಲೆ. ಮುಟ್ಟಿದ್ರೆ ನೋಡಿ ಫ್ರೆಂಡ್ಸ್ ಮಡ್ಚ್ಕೊಬಿಡುತ್ತೆ. ಇದು ಹೆಸರು ಮುಟ್ಟಿದ್ರೆ ಮುಟ್ರಿಮುನಿ ಸೊಪ್ಪು ಅಂತ ಹೇಳಿ. ನೋಡ್ಬೋದು ನೀವು. ಇಲ್ಲಿ ನೋಡಿ, ಸುಮ್ಮನೆ ಟಚ್ ಮಾಡಿದ್ರೆ ನೋಡಿ ಈಗ ಹಿಂಗಿದೆಯಾ. ನಾನು ಟಚ್
ತೋಟದ ಹತ್ರ ಆಟೋ ಹೋಗಲ್ಲ ಅಂತೇಳಿ ಇಲ್ಲೇ ನಿಲ್ಲಿಸ್ತಾ ಇದ್ದೀವಿ. ಇಲ್ಲಿ ಮಳೆ ಎಲ್ಲ ಬಂದು ನೋಡಿ ಈ ಥರ ಆಗಿದೆ, ಅದಕ್ಕೋಸ್ಕರ. ಮತ್ತು ನಮ್ಮ ಜೊತೆ ಅಲ್ಲೇ ಒಂದು ನಾಯಿ ಕೂಡ ಇತ್ತು, ಅದು ಕೂಡ ಬರ್ತಾ ಇದೆ. ಮುಂಚೆನೇ ನಮ್ಮ ಯಜಮಾನ್ರು ನಮ್ಮ ಅತ್ತೆ ಹೋಗಿದ್ದಾರೆ. ಈಗ ನಾವು ಹೋಗ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ನಮ್ಮ ಯಜಮಾನ್ರು ನಮ್ಮ ಅತ್ತೆ ಅಲ್ಲಿದ್ದಾರೆ. ಈಗ ನಾವು ಹೊರಟು ನಮ್ಮ ತೋಟದ ಹತ್ರ ಇಲ್ಲಿ ನೋಡ್ಬೋದು ನೀವು, ಒಂದು 10-15 ತೆಂಗಿನ ಮರ ಇದೆ. ಈಗ ನಮ್ಮ ಮನೆಯವರು ತೆಂಗಿನಕಾಯಿ ಕೇಳೋಣ ಅಂಥೇಳಿ ಇದು ಜವಣಿಗೆ ಕುಡ್ಲು ಕೊಟ್ಕೊಳ್ತಾ ಇದ್ದಾರೆ. ನೋಡ್ಬೋದು ನೀವು. ಈಗ ಇಷ್ಟು ತೆಂಗಿನಕಾಯಿ ಕಿತ್ತಿದ್ದೀವಿ. ಹಾಗೆ ಟೈಮ್ ಪಾಸ್ ಆಯಿತು ಫ್ರೆಂಡ್ಸ್, ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮತ್ತು ಎಳ್ನೀರೆಲ್ಲ ಕಿತ್ಕೊಟ್ರು ನಮ್ಮ ಮನೆಯವರು ಕುಡೀಲಿ ಅಂತೇಳಿ. ನೋಡ್ಬೋದು ನೀವು, ನಮ್ಮ ಮನೆಯವ್ರು ನೋಡಿ ಕಾಯಿ ಕೀಳ್ತಾ ಇದ್ದಾರೆ. ನಾವು ಹಾಗೆ ಎಳ್ನೀರೆಲ್ಲ ಕುಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್. ತುಂಬ ಖುಷಿ ಆಯಿತು, ಎಷ್ಟು ಮನಸ್ಸಿಗೆ ನೆಮ್ಮದಿ ಆಯಿತು ಅಂದರೆ ಅಷ್ಟು ಚೆನ್ನಾಗಿತ್ತು. ಎಲ್ಲ ಎಂಜಾಯ್ ಮಾಡಿಕೊಂಡು ಬಂದ್ವಿ. ನಮ್ಮ ಯಜಮಾನ್ರು ಕೂಡ ನನ್ನ ಮಗನಿಗೂ ಅವನು ಎಳ್ನೀರು ಬೇಕು ಅಂತ ಹೇಳ್ದ ಅಂತೇಳಿ ಅವನಿಗೂ ಕೂಡ ಕುಚ್ಚಿ ಕೊಡ್ತಾಯಿದ್ರು. ಈಗ ಅದೆಲ್ಲ ಮುಗಿಸಿ ರಿಟರ್ನ್ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಈ ಥರ ಗುಂಡಿ ಇರೋದಕ್ಕೆ ಆಟೋ ಬರಲಿಲ್ಲ ಫ್ರೆಂಡ್ಸ್, ನಡ್ಕೊಂಡು ಹೋಗ್ಬೇಕಾಯ್ತು. ನೋಡಿ ಆಟೋ ಅಲ್ಲಿದೆ. ಇದೆಲ್ಲ ಆದಮೇಲೆ ನನ್ನ ಮನೆ ಹತ್ರ ಬಂದ್ವಿ. ನಿಮಗೆ 50 ಪೈಸೆ ಕಾಯಿನ್ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇದು ಇವಾಗ ಹೋಗೇ ಬಿಟ್ಟಿದೆ, ಎಲ್ಲೂ ಇಲ್ಲ. ಮತ್ತು ಇದು ನಮ್ಮ ಮನೆ ಹತ್ರ ರಾಮಫಲ ಗಿಡ ಇತ್ತು ಅಂತ ಹೇಳಿದ್ನಲ್ಲ, ಅದರಲ್ಲಿ ಬಿಟ್ಟಿರೋದು. ವರ್ಷಕ್ಕೆ ಒಂದೇ ಸಲ 1-2 ಹಣ್ಣು ಬಿಟ್ಟಿದೆ ಅಂತ ಹೇಳ್ತಾಯಿದ್ರು ನಮ್ಮ ಅತ್ತೆ. ಈಗ ನಾನು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಷ್ಟು ಕಾಯಿ ಸಿಕ್ಕಿದೆ. ಈಗ ಮತ್ತೆ ಸಾಯಂಕಾಲ ಎಲ್ಲರೂ ಟೀ ಕುಡಿಯೋಣ ಅಂತೇಳಿ ಟೀ ಕುಡ್ಕೊಂಡು, ಇವತ್ತು ನಮ್ಮ ಹುಡುಗನ ತರುಣನ ಬರ್ತಡೇ ಇದೆಯಲ್ಲ, ಅದಕ್ಕೆ ಕೇಕ್ ಏನಾದರೂ ತರೋಣ ಅಂತೇಳಿ ಚಂದ್ರಪಟ್ಟಣ ಕೊಡ್ತಾಯಿದ್ರು. ನಾನು ಕೂಡ ಅಷ್ಟೊತ್ತಿಗೆ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಅಡುಗೆ ಎಲ್ಲ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಕೂಡ ಕೇಕ್ ತೊಗೊಂಡು ಬಂದರು. ಈಗ ಅವನಿಗೆ ಕೇಕ್ ಕಟಿಂಗ್ ಮಾಡಿಸೋಣ ಅಂತ ಹೇಳಿ ಕೇಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅವ್ನಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಹಾಗೆ ಸಿಂಪಲ್ಲಾಗಿ ಮಾಡಿದ್ವಿ. ಇದ್ರ ಫುಲ್ ವಿಡಿಯೋ ಎಲ್ಲ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಬರ್ಡೇ ಕೂಡ ಎಲ್ಲ ಮುಗೀತು, ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಫ್ರೆಂಡ್ಸ್. ಹಾಗೆಲ್ಲರೂ ನಾನು ಕ್ಲಿಪ್ಪಿಂಗ್ ಮಾಡ್ಕೊಂಡ್ವಿ. ಮತ್ತು ನಾವು ಮಾಡೋ ವೀಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಸೇಮ್ ಐಡಿ ಇದೆ, ಹೋಗಿ ಫಾಲೋ ಮಾಡಿ ಫ್ರೆಂಡ್ಸ್. ಮತ್ತು ನಾನು ನೈಟ್ ಡಿನ್ನರಿಗೆ ಚಿಕನ್ ಚಾಪ್ಸು, ಚಿಕನ್ ಸಾಂಬಾರು, ರಾಗಿ ಮುದ್ದೆ, ರೈಸ್ ಮಾಡಿದ್ದೆ. ಬ್ಲಾಗನ್ನು ಕಂಟಿನ್ಯೂ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನಾಳೆ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೀಪ್ ವಾಚಿಂಗ್.